ಶ್ರೀವಲ್ಲಿ ಏನ್ ಮಾಡ್ತಿದ್ಯಾ? ಕೀ ಕೊಡಿಲಿ. ಸುಬ್ಬು, ನನಗೊಂದು ನಿಜ ಹೇಳು. ಏನ್ ನಿಜ ಹೇಳ್ಬೇಕು? ನೀನು ಮತ್ತೆ ಶ್ರಾವಣಿ ಮ್ಯಾರೇಜ್ ಸರ್ಟಿಫಿಕೇಟ್ನ ಸಬ್ಮಿಟ್ ಮಾಡಿದ್ರಂತ. ಹೌದು. ಹೇಗ್ ಸುಬ್ಬು ಮ್ಯಾರೇಜ್ ಸರ್ಟಿಫಿಕೇಟ್ ಬಂತು? ನೀನ್ ಸೈನ್ ಮಾಡಲ್ಲ ಅಂತ ಹೇಳಿದ್ದೆ ತಾನೆ? ಸುಬ್ಬು, ಅದನ್ನ ನಾನೇ ಕಿವಿಯಾರ ಕೇಳಿಸ್ಕೊಂಡಿದ್ದೀನಿ. ನಿಜ ಏನು ಅಂತ ಹೇಳು. ಇವಳಿಗೆ ಹೆಂಗೆ ಈ ವಿಷಯ ಗೊತ್ತಾಯ್ತು? ಇವಳು ಯಾವಾಗ ಕೇಳಿಸ್ಕೊಂಡ್ಲಪ್ಪ? ಏನ್ ಯೋಚನೆ ಮಾಡ್ತಿದ್ಯಾ ಸುಬ್ಬು? ನಿಜವಾಗ್ಲೂ ಮ್ಯಾರೇಜ್ ಸರ್ಟಿಫಿಕೇಟ್ಗೆ ನೀನೇ ಸೈನ್ ಮಾಡಿದ್ಯಾ? ನಿಜ ಏನು ಅಂತ ಹೇಳು. ಶಿವಲಿ, ಇದೆಲ್ಲ ಮನೆ ಒಳಗಿನ ವಿಷಯ, ರೋಡಲ್ಲಿ ನಿಂತ್ಕೊಂಡು ಮಾತಾಡೋದಲ್ಲ. ಅದರಲ್ಲೂ ನೀನು ಇದನ್ನೆಲ್ಲ ಕೇಳಲೇಬಾರ್ದು. ಇದು 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 ನಿನ್ ಪರ್ಸನಲ್ ವಿಷಯನಾ? ಸುಬ್ಬು, ನೆನ್ಪಿರ್ಲಿ, ಶ್ರಾವಣಿ ಇರ್ಬೇಕಾಗಿರೋ ಜಾಗದಲ್ಲಿ ನಾನ್ ಇರ್ಬೇಕಾಗಿತ್ತು. ನಾನು ಯಾವತ್ತೂ ನನ್ನ ಜೀವನ ಬೇರೆ ನಿನ್ ಜೀವನ ಬೇರೆ ಅಂತ ಅನ್ಕೊಂಡೇ ಇಲ್ಲ. ಯಾವಾಗ್ಲೂ ನಿನಗ್ ಒಳ್ಳೇದೇ ಬಯಸೋಳ್ ನಾನು. ನೋಡು ಸುಬ್ಬು, ನಿಜ ಏನು ಅಂತ ಹೇಳು. ಆ ಶ್ರಾವಣಿ ನಿನ್ನನ್ನ ಹೆದರಿಸಿ ಬೆದರಿಸಿ ಮೋಸ ಮಾಡಿ ತಾನೇ ಮದುವೆ ಮಾಡ್ಕೊಂಡಿರೋದು. ಈಗ್ಲೂನು ಯಾವ್ದೋ ವಿಷಯ ಇಟ್ಕೊಂಡು ನಿನ್ನನ್ನ ಹಿಡಿದಿಟ್ಕೊಂಡಿದ್ದಾಳೆ ತಾನೆ? ನಿಜ ಹೇಳು ಸುಬ್ಬು. ಶಿವಲಿ, ನನ್ಗೆ ಇದ್ರ ಬಗ್ಗೆ ಎಲ್ಲ ಮಾತಾಡಕ್ಕೆ ಇಷ್ಟ ಅಲ್ಲ. ಫಸ್ಟ್ ಕೀ ಕೊಡಿ, ಹೇಳ್ತೀನಿ. ಕೊಡಿ. ಒಂದ್ ನಿಮಿಷ. ನೀನ್ ನಡ್ಕೋತಿರೋ ರೀತಿಲೇ ನನಗೆ ಗೊತ್ತಾಗ್ತಿದೆ ನಾನು ಹೇಳ್ತಿರೋದೆಲ್ಲ ನಿಜ ಅಂತ. ದಯವಿಟ್ಟು ಸುಬ್ಬು, ಏನಾದ್ರೂ ಇದ್ರೆ ನನ್ನ ಹತ್ರ ಹೇಳ್ಕೊ. ನಾನ್ ನಿನ್ ಸಪೋರ್ಟ್ ಮಾಡ್ತೀನಿ, ನಾನ್ ನಿನ್ ಜೊತೆ ನಿಲ್ತೀನಿ. ನೋಡು ಸುಬ್ಬು, ಆ ಶ್ರಾವಣಿ ಅಲ್ಲ, ಇಡೀ ಪ್ರಪಂಚನೇ ನಿನ್ ಎದುರಿಗೆ ಬಂದ್ರು ನಾನ್ ನಿನ್ನನ್ನು ಕಾಪಾಡ್ತೀನಿ. ಸುಬ್ಬು, ನಿಜ ಏನು ಅಂತ ಹೇಳು. ಶಿವಲಿ, ನೀನು ಹೇಳ್ತಿರೋದು ಅರ್ಥ ಆಗ್ತಾ ಇಲ್ವಾ? ಅಂಥದ್ದೆಲ್ಲ ಏನೂ ಇಲ್ಲ. ಸುಬ್ಬು, ನಾನು ನಿನಗೆ ಸಹಾಯ ಮಾಡೋದಕ್ಕೆ ಕೇಳ್ತಿರೋದು. ಸುಬ್ಬು, ದಯವಿಟ್ಟು ನಿಜ ಏನು ಅಂತ ಹೇಳು. ಸುಬ್ಬು, ಸುಬ್ಬು, ಹೋಗು. ನೀನ್ ಈ ರೀತಿ ಮೌನವಾಗಿ ಹೋಗ್ತಿರೋದ್ರಲ್ಲೇ ಗೊತ್ತಾಗ್ತಿದೆ ಅವಳು ನಿನ್ನ ಹೆದರ್ಸಿಟ್ಕೊಂಡಿದ್ದಾಳೆ ಅಂತ, ಅಥವಾ ಮಾಟ ಮಂತ್ರ ಮಾಡಿರ್ತಾಳೆ. ಆ ಶ್ರಾವಣಿನಂತೂ ನಾನು ಸುಮ್ಮನೆ ಬಿಡೋದಿಲ್ಲ. ಅವಳಿಂದಾಗಿ ವಿಜಯ ಮೇಡಮ್ಗೆ ನಾನ್ ಬಯಸ್ಕೊಂಡಿದ್ದೀನಿ.